ಈಗ ಈ ಸಾರಿ ಇವ್ರು ಕೂಲಿ ಮಾಡೇ ಹೋಗ್ಬೇಕು. ಈಗ ಏನೋ ನಮ್ಮ ಮನೇಲಿ ಕಾಲದಿಂದ ದುಡಿದಿದ್ರು, ನಮ್ಮ ಅಪ್ಪ ಅಮ್ಮಂದಿರು ಅವರು ಮದುವೆ ಮಾಡಿ ಎಲ್ಲ ಸಾಕಿದ್ರು ಅಂತೇಳಿ ನಾವು ನಮ್ಮ ಮನೆ ಮಗಳ ಥರನೇ ನೋಡ್ಕೊತಾ ಇರೋದು. ಈಗ ಒಂದು ವಾರ ನಾನು ಅಲ್ಲಿ ಹೋಗಲಿಲ್ಲ ಅಂದ್ಬಿಟ್ಟು ಹುಡುಕ ಬಂದಿದ್ದಾರೆ. ಯಾಕೆ ಬರಲಿಲ್ಲ, ಇವನಿಗೂ ಬೇಜಾರು ಹೋಯ್ತು, ಏನೋ ಕೈ ಬಿಟ್ಬಿಟ್ರೇನೋ ಅಂದ್ಬಿಟ್ಟು. ಈಗ ನಾವು ಅವ್ರ ಕಡೆಯಿಂದ ಏನೂ ಬರಲಿಲ್ಲ ಅಂತ ಹೇಳಿದ್ರೆ, ಈಗ ನಾವು ಅಣ್ಣ ತಮ್ಮದಿರು, ನಮ್ಮ ಅಕ್ತಿರು ಮಕ್ಕಳು ಅವರು ಎಲ್ಲ ಸೇರಿ ನಾವು ಏನಾರು ಮಾಡಲೇಬೇಕಾಯ್ತದೆ. ಅವ್ರ ಹತ್ರ ಏನಿಲ್ಲ ಸರ್, ದುಡಿತಾರೆ, ಹೋಯ್ತಾರೆ ಅಷ್ಟೇ. ಆ್ಯಕ್ಚುಲಿ ಅವನು ಈ ವ್ಯವಸಾಯಕ್ಕೆ ಅವ್ರ ಅಕ್ಕನಿಗೆ ಅವ್ರ ಮನೆಗೆ ಅಂತೇಳಿ 4-5 ಲಕ್ಷ ಲೋನು ಎತ್ತಿದ್ದಾರೆ ಅವ್ರಿಗೆ ಕೆಲಸ ತವಿಂದ. ಈಗ ಅದನ್ನು ತಿಂಗಳು ನಾವುಗಳು ರಿಕ್ವೈರಿ ಮಾಡ್ತಾಯಿದ್ದೀವಿ. 15-20 ಸಾವಿರ ಅಮೌಂಟ್ ಕಟ್ಟಲೇಬೇಕು ಸರ್. ಇಂಟ್ರೆಸ್ಟ್ ಜಾಸ್ತಿ ಆಯ್ತದಲ್ಲ ಅಲ್ಲಿ. ಬ್ಯಾಂಕಲ್ಲಿ ತಗೊಂಡಿದ್ದಾರಾ? ಅವ್ರ ಕೆಲಸದ ಮೇಲೆ ಅವ್ರು ಏನೋ ಲಿಂಕ್ ಇರ್ತದಲ್ಲ ಸರ್, ಒಂದು ಕೆಲಸದ ಆಧಾರದ ಮೇಲೆ ಕೊಟ್ಟಿರ್ತಾರಲ್ಲ ಅದು. ಅದು 2 ವರ್ಷ ಆಯಿತು ಏನೋ. ಅದನ್ನು ಈಗ ಒಂದು ತಿಂಗಳು 2 ತಿಂಗಳು ನಮ್ಗೆ ಹೇಳಿದ್ರೆ ಅವರೇ ಏನೋ ಅಡ್ಜಸ್ಟ್ ಮಾಡೋರು, ಆಗಲಿಲ್ಲ ಅವ್ರ ಕೈಲಿ. ಈಗ ನಾವುಗಳು ಒಂದೊಂದು ತಿಂಗಳು ಹೆಂಗೋ ಅಡ್ಜಸ್ಟ್ ಮಾಡ್ತಾಯಿದ್ದೀವಿ ಸರ್. ಲೋನು ನಾವೇ ಕಟ್ಬೇಕು ಸರ್. ಅದನ್ನು ಎತ್ತಿ ಅವನು ಏನೋ ಮಿಸ್ಯೂಸ್ ಮಾಡಲಿಲ್ಲ. ಅವರು ಅದು ತೋಟಕ್ಕೆ ರೆಡಿ ಮಾಡಿಸ್ತಾ, ಹೊಸ ಮನೆಗೆ ರೆಡಿ ಮಾಡಿಸ್ತಾ, ಮದುವೆ ಆಗಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿ ನಾವೇ ಇದು ಮಾಡ್ಕೊಂಡಿದ್ದೆ ಸರ್. ಅದನ್ನು ಆ ಬರೋನು ಈಗ ನಾವು ಅವ್ರ ಕೆಲ ಕಟ್ಟೋಕ್ಕಾಗಲ್ಲ ಸರ್. ಅವ್ರ ಜೀವನ ಸಾಗಿಸೋದೇ ಕಷ್ಟ. ಎಲ್ಲ ಒಂದೊಂಚೂರು ಅಡ್ಜಸ್ಟ್ ಮಾಡಿ ವ್ಯವಹಾರ ಮಾಡ್ತಾಯಿದ್ದೀವಿ. ಅದು ಟಫ್ ಆಯ್ತದೆ. ಈಗ ಅವನು ಹೊರಗಡೆ ಇದ್ದಿದ್ರೆ ಏನೂ ತೊಂದರೆ ಇರ್ತಿರಲಿಲ್ಲ. ಅದನ್ನೂ ಕಟ್ಟಬೇಕು, ಈ ಕಡೆ ಜೈಲು ವೆಚ್ಚನೂ ನೋಡಬೇಕು ಅಂದರೆ ಇವರಿಬ್ಬರನ್ನ ಕಳ್ಕೊಬೇಕಾಯ್ತದೆ ನಾವು ಬಿಟ್ಬಿಟ್ರೆ. ಈಗ ಮಾಧ್ಯಮದ ಮೂಲಕ ದರ್ಶನ್ ಅವ್ರಿಗೆ ಏನು ಹೇಳ್ಸೋಕೆ ಬಯಸ್ತೀರಾ ಅಂತ? ಯಾಕಂದ್ರೆ ಅವ್ರು ಆರಾಮಾಗಿದ್ದಾರೆ. ನಮಗೆ ಅಲ್ಲಿ ಏನಾಯ್ತದೆ ಏನು ಅಂತ ಗೊತ್ತಿಲ್ಲ ಸರ್. ಅಲ್ಲಿ ಏನು ನಮ್ಮ ಹುಡುಗನಿಗೆ ಯೋಗ ಮಾಡ್ಕೊಂಡು ಸ್ವಲ್ಪ ಅವ್ರ ಕುಟುಂಬ ನೋಡ್ಕೋಬೇಕು ಸರ್. ಯಾಕೆಂದರೆ ಅವ್ರ ಹಿಂದೆಗಡೆ ಹೋಗಿರೋದು ತಪ್ಪು ಯಾರು ಮಾಡಿದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಸರ್. ಅವ್ರನ್ನ ನಂಬಿದ್ದೀವಿ, ಇವತ್ತಿಗೂ ನಂಬಿದ್ದೀವಿ, ನಂಬಿಕೆ ಕಳ್ಕೊಂಡಿಲ್ಲ. ಯಾಕೆಂದರೆ ಅವ್ರಿಗೂ ಒತ್ತಡ ಅನ್ನೋದು ಇರ್ತದೆ, ಅವ್ರದ್ದು ಏನೋ ಮಾಡ್ತಾಯಿರ್ತಾರೆ. ಈಗ ನೆನ್ನೆ ಮನೆಯಿಂದ ಯಾಕೋ ನಮಗೆ ಭಯ ಆಯ್ತಾಯಿದೆ. ಮಾಧ್ಯಮ ನೋಡಿದ ಮೇಲೆ ನಮಗೆ ಸ್ವಲ್ಪ ಭಯ ಆಯ್ತದೆ. ಇಲ್ಲಿವರೆಗೂ ಏನು ಭಯ ಇರಲಿಲ್ಲ ನಮಗೆ. ಯಾಕೆ ಅಂತ ಏನು ಅಂದರೆ ಅವ್ರು ಅಷ್ಟೊಂದು ಫೀಲ್ಡ್ ಅಲ್ಲೇ ವರ್ಕ್ ನಡೀತದೆ, ಒಳಗಡೆ ಎಲ್ಲ ನೀವು ಫೋಟೋಗಳೆಲ್ಲ ನೋಡಿದ್ರೆ ಇಲ್ಲಿ ನಮ್ಮ ಹುಡುಗಂಗೆ ಓರ್ ಅಣ್ತಕ್ಕೋ ಕೊಡೋಕ್ಕೂ ನಮಗೆ ಹಿಂಸೆ ಕಷ್ಟ ಆಯ್ತಾಯಿದೆ. ಹಂಗಾಗಿ ಅದು ಏನಾಯ್ತದೆ ಏನು ಅಂತ ಗೊತ್ತಾಯ್ತಲ್ಲ. ಅದು ಒಟ್ಟಲ್ಲಿ ನಮ್ಮ ಹುಡುಗಿಗೆ